ಪದಪಯಣ ಗಾನ ಸಿಂಚನ. ಹಾಯ್ ಹಲೋ ನಮಸ್ಕಾರ. ನಮ್ಮ ಮಣ್ಣಿನ ಕಣಕಣದಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ತಿಳಿವಿನ ಹೂರಣವಿದೆ. ನಮ್ಮ ನೆಲಕ್ಕೆ ಅನುಭವದ ತಥ್ಯದ ಒಳಹೂಗಳ ಪಥ್ಯದ ಘಮಲಿದೆ. ಅನಕ್ಷರಸ್ಥರು ಜ್ಞಾನದ ಝರಿಗಳನ್ನು ಅನಾದಿ ಕಾಲದಿಂದಲೂ ಹರಿಸಿದ್ದಾರೆ. ನಮ್ಮ ಪದಗಳಲ್ಲಿ ಅದೆಷ್ಟು ನಾದವಿದೆ, ಹೃದಯ ಮುಟ್ಟುವಂತಹ ಅದೆಷ್ಟೋ ಒಳಾರ್ಥಗಳಿವೆ. ದೇಸಿ ದನಿಗಳಲ್ಲಿ ವಿಶ್ವವ್ಯಾಪಿ ವೈಶಾಲ್ಯಗಳಿವೆ. ಇವೆಲ್ಲವೂ ಈ ವೇದಿಕೆಯಲ್ಲಿ ನೀವು ನೋಡಬಹುದು. ತಮ್ಮೆಲ್ಲರಿಗೂ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ತೀರ್ಪುಗಾರರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂಥ ಸಮಯ. 3 ಜನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿರುವಂತಹ ಅರ್ಚನಾ ಉಡುಪ ಮ್ಯಾಮ್, ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಸ್ ಯೂಶುವಲ್. ಸ್ವಾಗತ, ಸುಸ್ವಾಗತ. ಕಡದ್ಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ಪ್ರೇಮ್ಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಜೊತೆಗೆ ಆಲ್ ದಿ ವೆರಿ ಬೆಸ್ಟ್, ತುಂಬ ಚೆನ್ನಾಗಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ನಮ್ಮ ಮೊದಲನೆಯ ಸ್ಪರ್ಧಿ ಲಂಗಾದಾವಣಿ ಎತ್ತಾಗೋಯ್ತು ಕಾಲೇಜ್ ಹುಡುಗಿರ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಸಚಿನ್ ಶೇಖರ್ ಆನ್ ಸೀಟ್ ಪ್ಲೀಸ್. ಲಂಗಾದವಣಿ ಎತ್ಲಾಗೋಯ್ತ್ರಿ ಕಾಲೇಜ್ ಹುಡುಗೀರಾ, ಲಂಗಾದವಣಿ ಎತ್ಲಾಗೋಯ್ತ್ರಿ ಕಾಲೇಜ್ ಹುಡುಗೀರಾ. ತೋಳಿ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ, ಚೀಚಿ ತೋಳಿ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ. ಲಂಗಾದವಣಿ ಎತ್ತಾಗೋಯ್ತ್ರಿ ಕಾಲೇಜ್ ಹುಡುಗೀರಾ, ಲಂಗಾದವಣಿ ಎತ್ತಾಗೋಯ್ತ್ರಿ ಕಾಲೇಜ್ ಹುಡುಗೀರಾ. ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ, ಚೀಚಿ ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ. ಹಣೆಗೆ ಕುಂಕುಮ ಕೈಗೆ ಬಳೆಯ ತೊಡದೇ ಇರ್ತೀರಾ, ಹಣೆಗೆ ಕುಂಕುಮ ಕೈಗೆ ಬಳೆಯ ತೊಡದೇ ಇರ್ತೀರಾ. ಫ್ಯಾಷನ್ ಅಂತ ಯಾಕ್ರೆ ಖಾಲಿ ಹಣ್ಣೆಲ್ಲಿರ್ತೀರಾ. ಲಂಗಾದವಣಿ ಎತ್ತಾಗೋಯ್ತ್ರೆ ಕಾಲೇಜ್ ಹುಡುಗೀರಾ, ಲಂಗಾದವಣಿ ಎತ್ತಾಗೋಯ್ತ್ರೆ ಕಾಲೇಜ್ ಹುಡುಗೀರಾ. ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ, ನೀವು ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ. ಪಾಠ ಮಾಡಕ್ಕೆ ಮೇಡಮ್ ಬಂದ್ರೆ ಮಂಕಾಗ್ ಹೋಯ್ತೀರಾ, ಪಾಠ ಮಾಡಕ್ಕೆ ಮೇಡಮ್ ಬಂದ್ರೆ ಮಂಕಾಗ್ ಹೋಯ್ತೀರಾ. ಇನ್ಸಲ್ಟ್ ಮಾಡಿರೋ ಮೇಷ್ಟ್ರು ಬಂದ್ರೆ ಮ್ಯಾಲೆ ಬೀಳ್ತೀರಾ, ನೀವು ಇನ್ಸಲ್ಟ್ ಮಾಡಿರೋ ಮೇಷ್ಟ್ರು ಬಂದ್ರೆ ಮ್ಯಾಲೆ ಬೀಳ್ತೀರಾ. ಬೆಳ್ಬೆಳ್ಗಿರುವ ಹುಡುಗರಿಗೆಲ್ಲ ಗ್ರೀಟಿಂಗ್ಸ್ ಕೊಡ್ತೀರಾ, ಬೆಳ್ಬೆಳ್ಗಿರುವ ಹುಡುಗರಿಗೆಲ್ಲ ಗ್ರೀಟಿಂಗ್ಸ್ ಕೊಡ್ತೀರಾ. ಕರ್ಕರ್ಗಿರುವ ಹೈಕ್ಲಿಗೆಲ್ಲ ರಾಖಿ ಕಟ್ತೀರಾ, ನೀವು ಕರ್ಕರ್ಗಿರುವ ಬೈಕ್ಲಿಗೆಲ್ಲ ರಾಖಿ ಕಟ್ತೀರಾ. ಗಂಡು ಬೀರಿರಾ ನೀವು ಗಂಡು ಬೀರಿರಾ, ಪ್ಯಾಂಟು ಶರ್ಟು ಹಾಕ್ತೀರೇನ್ರಿ ಗಂಡು ಬೀರಿರಾ. ಎಲ್ರೂ ನಿಮ್ಮನ್ನು ಕೇಳಿದ್ರೆ ಇದು ಫ್ಯಾಷನ್ ಅಂತೀರಾ, ನೀವು ಎಲ್ರೂ ಇದು ಕೇಳಿದ್ರೆ ಫ್ಯಾಷನ್ ಅಂತೀರಾ. ಲಂಗಾದವಣಿ ಎತ್ತಾಗೋಯ್ತ್ರೆ ಕಾಲೇಜ್ ಹುಡುಗೀರಾ, ಲಂಗಾದವಣಿ ಎತ್ತಾಗೋಯ್ತ್ರೆ ಕಾಲೇಜ್ ಹುಡುಗೀರಾ. ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ, ಚೀಚಿ ತೋಳೆ ಇಲ್ಲದ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ.
ಅರ್ಚನಾ ಉಡುಪ ಮ್ಯಾಮ್. ಏಯ್ ಸಚಿನ, ಈ ಹಾಡು ಹಾಡಕ್ಕೆ ಏನೋ ಪ್ರೇರಣೆ ನಿನಗೆ? ಏನು ಪ್ರೇರಣೆ ಇಲ್ಲ ಮ್ಯಾಮ್. ಅಂದರೆ ಮೆಲೋಡಿ ಇದೆಲ್ಲ ಥರ ಪ್ರಯತ್ನ ಪಟ್ಟಿದ್ದೆ. ಸೊ ಈ ಥರ ಒಂದು ಜೋನರ್ ನನ್ನ ವಾಯ್ಸಲ್ಲಿ ಹೇಗೆ ಬರುತ್ತೆ ಅಂತ ತಿಳ್ಕೊಬೇಕಾಗಿತ್ತು. ಸೊ ಅದಕ್ಕೆ ಇದನ್ನ ಯಾರಿಗಾರು ಡೆಡಿಕೇಟ್ ಮಾಡಕ್ಕೆ ಇಂಡೈರೆಕ್ಟಾಗಿ ಹಾಡ್ತಿದ್ಯೇನೋ ಅಂತ ನನಗೆ ಡೌಟ್ ಬರ್ತಾ ಇಲ್ಲ ಇದೆಲ್ಲ. ಮ್ಯಾಮ್, ನಾನು ತುಂಬ ಒಳ್ಳೆ ಹುಡುಗ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ನೀವು ಒಳ್ಳೆ ಹುಡುಗನೇ, ಹೌದು, ಅದಕ್ಕೆ ಯಾರು ಇಲ್ಲ ಅಂದಿಲ್ಲ. ಈ ಹಾಡು ಪ್ರಸಾರ ಆದಮೇಲೆ ಎಲ್ಲ ಕೋಲು ಗೀಲು ಹಿಡ್ಕೊಂಡು ಬರ್ತಾರೆ ಹುಡುಗಿರು ನಿನ್ನ ನಟ್ಟಿಸ್ಕೊಂಡಿರೋ. ಇವಾಗಲೆಲ್ಲ ಗದರಿಸ್ತಾರ ಮ್ಯಾಮ್, ಅದಕ್ಕೆ ಲಿರಿಕ್ಸ್ ಎಲ್ಲೆಲ್ಲೋ ಓಡ್ತಾ ಇತ್ತು ನನಗೆ. ಬೈದು ಬಿಟ್ರೆ ಏನು ಮಾಡೋದು ಅಂತ. ಅಲ್ಲ, ಹಿಂಗೆ ಹುಡುಗಿರು ಚೀಚಿ ಹೇಳಕ್ಕೆ ಶುರು ಮಾಡಿದ್ರೆ ಎಷ್ಟು ಸಿಗತ್ತೆ ವಿಷಯಗಳು, ಇನ್ನು ಸೀರಿಯಸ್ ವಿಷಯಗಳು ಹೇಳಂಗಿಲ್ಲ ಅಲ್ವಾ? ಇದೇ ಲಂಗ ದಾವಣಿ ಸೀರೆ ಉಟ್ಕೊಂಡು ಹುಡುಗಿರು ಬಂದರೆ ಹುಡುಗರು ಎಲ್ಲ ರ್ಯಾಗಿಂಗ್ ಮಾಡಲ್ವಾ, ಸೀಟಿ ಹೊಡಿಯಲ್ವಾ ಅಲ್ವಾ? ನಾನು ಮಾಡಲ್ಲ ಮ್ಯಾಮ್. ನೀ ಯಾಕೋ ಕುಂಬಳಕಾಯಿ ಕಳ್ಳ ಅಂದರೆ ಅದು ಹೆಗಲು ಮುಟ್ಟು ನೋಡ್ಕೊಂತ್ಯಾ? ಹುಡುಗ ನಾನು ಅಲ್ವಾ ಅದಕ್ಕೆ. ಬಟ್ ತುಂಬ ಸ್ವಾರಸ್ಯಕರವಾದ ಹಾಡಿದು. ನೀನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ. ಅಲ್ಲಲ್ಲಿ ವೆರಿ ಮೈನ್ಯೂಟ್ ಫೈನ್ ಟ್ಯೂನಿಂಗ್ ಬೇಕಿತ್ತು. ಆಮೇಲೆ ನಾನು ಬಹಳ ಸಲದಿಂದ ಎಲ್ರಿಗೂ ಹೇಳ್ತಿದ್ದೀನಿ, ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನ್ ಇರೋದನ್ನು ಆರಿಸ್ಕೋಬೇಡಿ. ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಟಫ್ ಆಗ್ತಾ ಇದೆ, ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಹಾಡನ್ನು ಆರಿಸ್ಕೊಳ್ಳಿ. ವಿಭಿನ್ನ ಶೈಲಿ ಆದ್ರೂ ಅದರಲ್ಲೂ ಭಾಳಷ್ಟು ಜನ ಹಾಡಿರೋ ಫೋಕ್ ಹಾಡುಗಳನ್ನೇ, ಪ್ಯೂರ್ ಫೋಕ್ ಹಾಡುಗಳನ್ನೇ ನೀನು ಕೇಳಿರ್ಬೋದು. ಎಷ್ಟು ಕೆಲಸ ಇರೋವಂಥದ್ದು ಹಾಡುಗಳನ್ನೆಲ್ಲ ಹಾಡ್ತಿದ್ದಾರಲ್ವಾ? ಸೊ ಆ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿರುವಾಗ ನೀನು ಅದನ್ನು ಮೀರಿ ಹಾಡಬೇಕಾಗತ್ತಲ್ವಾ? ಸೊ ಬರುವ ದಿನಗಳಲ್ಲಿ ಇನ್ನೂ ಚಾಲೆಂಜಿಂಗ್ ಹಾಡುಗಳನ್ನು ಆರಿಸ್ಕೊಂಡು, ನೀ ಕಳೆದ ಸಂಚಿಕೆಯಲ್ಲೆಲ್ಲ ಎಷ್ಟು ಅದ್ಭುತವಾದ ಪ್ರದರ್ಶನ ನೀಡಿದ್ಯಾ. ಸೊ ಹೀಗೆ ಹೋಗಿರೋ ಗ್ರಾಫು ಮತ್ತೊಂಚೂರು ಹೀಗೆ ಕೆಳಗೆ ಬರ್ಕೊಡ್ದಲ್ವಾ? ಅದಿನ್ನ ಮೇಲೆ ಇಷ್ಟು ಮೇಲೆ ಹೋಗಬೇಕು ಅಲ್ವಾ? ಓಕೆಪ್ಪ, ಶುಭವಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್. ಸೆಕ್ಯೂರಿಟಿಗೆ ಹೇಳ್ಬಿಡಪ್ಪ ಫಸ್ಟೇ, ಒಂಚೂರು ನಿನಗೊಂಚೂರು ಸೆಕ್ಯೂರಿಟಿ ತಗೊಬಿಡು. ಶೋರ್ ಸರ್. ಬಿಟ್ಟಾರ ನಿನ್ನ ಶೂಟಿಂಗ್ ಮುಗಿದ್ಮೇಲೆ ನನ್ನ ಕೈಗೆ ಸಿಗು, ಮಾಡಿಸ್ತೀನಿ ನಿಂಗೆ. ಆದರೂ ಇನ್ನೊಂದೆರಡು ಸಾಹಿತ್ಯ ಚೆನ್ನಾಗಿತ್ತದು. ಅದು ಇಲ್ಲಿ ಒಂದು ಹಳ್ಳಿ ಹುಡುಗ ಏನು ಮಾಡ್ತಾನೆ ಅಂದರೆ, ಪಾಪ ಅವ್ನು ನೋವು ಅಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಹಳ್ಳಿ ಹುಡುಗರು ನೋಡ್ಸು ಕೇಳಿದ್ರೆ ಕೊಡಲ್ಲ ಅಂತೀರಾ, ಹಳ್ಳಿ ಹೈದ ನೋಡ್ಸ್ ಕೇಳಿದ್ರೆ ಕೊಡಲ್ಲ ಅಂತೀರಾ, ಪ್ಯಾಟೆ ಹುಡುಗರು ಕೇಳಿದ್ರೆ ಕಂಡ್ರೆ ಲವ್ ಲೆಟ್ರೆ ಕೊಡ್ತೀರಾ. ಅದಿತ್ತು ಸರ್ ಮೇಡಮ್, ನೋಡಕ್ ಗಾಬರಿನೇ ಆಗೋಯ್ತು ಅವ್ರಿಗೆ ಅಂದ ತಕ್ಷಣ ಮರ್ತೇ ಹೋಯ್ತಾ ಲಿರಿಕ್ಸ್. ಇನ್ನೂ ಮುಂದುವರೆದು ಹೇಳ್ತಾರೆ ಅವರು, ಲಿಫ್ಟಿಕ್ ಪೌಡ್ರು ಹಾಕ್ಕೊಂಡು ನೀವು ದೇವಸ್ಥಾನಕ್ಕೆ ಬರ್ತೀರಾ, ವಾರೆಗಣ್ಣಲ್ಲಿ ಪೂಜಾರ ಅಂತ ಅಲ್ಲೇ ಕೆಡಿಸ್ತೀರಾ ಅಂತ. ಅಲ್ಲ, ಬಟ್ ದುರಂತ ಏನು ಅಂದರೆ ಈ ಹಾಡಲ್ಲಿ ಬರುವ ಕೆಲವು ಸಾಲುಗಳು ನಿಜ ಆಗ್ತಿರೋದು ಹೌದು. ಈಗ ಫಾರ್ ಎಕ್ಸಾಂಪಲ್ ಬೆಳಗಿರೋ ಹುಡುಗರನ್ನ ನೋಡಿದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಕರಗಿರೋ ಹುಡುಗರನ್ನ ನೋಡಿದ್ರೆ ರಾಖಿ ಕಟ್, ನೀನು ಅದನ್ನು ತಮಾಷೆಯಾಗಿ ಅದನ್ನು ಹಾಡಿನಲ್ಲಿ ಹೇಳಿದ್ದಾರೆ. ಬಟ್ ಆ ಥರದ್ದು ನಡೀತಾ ಇದೆ ಎರಡೂ ಕಡೆಯಿಂದ. ಹಲವಾರು ತಪ್ಪುಗಳು ಗಂಡು ಮಕ್ಕಳ ಕಡೆಯಿಂದನೂ ನಡೀತಿರುತ್ತೆ, ಹೆಣ್ಣು ಮಕ್ಕಳ ಕಡೆಯಿಂದನೂ ನಡೀತಿರುತ್ತೆ. ಅದಕ್ಕೆಲ್ಲ ಮನೆಯಿಂದ ಸಂಸ್ಕಾರ ಹಾಕಿ ಕೊಡಬೇಕಾಗತ್ತೆ. ಯಾವಾಗಲೂ ಅಲ್ಟಿಮೇಟ್ಲಿ ಏನು, ಹೃದಯ ಪ್ಯೂರ್ ಆಗಿರಬೇಕಷ್ಟೆ. ಹೆಣ್ಣು ಮಕ್ಕಳದ್ದಾಗಲಿ ಗಂಡು ಮಕ್ಕಳದ್ದಾಗಲಿ ಹೃದಯದಲ್ಲಿ ಕಲ್ಮಶ ಇರಬಾರ್ದು, ವ್ಯಕ್ತಿತ್ವದಲ್ಲಿ ಕಲ್ಮಶ ಇರಬಾರ್ದು ಅಷ್ಟೆ. ಇದನ್ನು ಬರೆದವರು ಕನ್ನಡ ಕುಮಾರ್ ಅಂತ ಮಾಗಡಿಯವರು. ಕನ್ನಡ ಕುಮಾರ್ ಒಳ್ಳೆ ಅಕ್ಕನ ಮಗಳು ಅಂತ ಹೇಳಿ ಒಂದು ಕ್ಯಾಸೆಟನ್ನು ಮಾಡಿದರು. ಭಾಳ ಚೆನ್ನಾಗಿ ಅದು ಅವತ್ತಿನ ಕಾಲಕ್ಕೆ ಪ್ರಸಿದ್ಧಿ ಹೊಂದಿತ್ತು. ಬಟ್ ಇವತ್ತಿನ ಕಾಲಕ್ಕೆ ಬಹುಶಃ ಹೇಳಿದ್ರೆ ಸ್ವಲ್ಪ ಕಷ್ಟ. ಆಮೇಲೆ ಏನಾಗಿದೆ ಅಂದರೆ ಊಟ ಬಟ್ಟೆ ಎಲ್ಲವೂ ಅವ್ರವ್ರ ಇಷ್ಟಕ್ಕೆ ಬಿಟ್ಟದ್ದು. ಯಾರು ಅದನ್ನು ಪ್ರಶ್ನೆ ಮಾಡೋಂಗೇ ಇಲ್ಲ. ಯಾರು ಯಾವ ವಿಚಾರದಲ್ಲೂ ಪ್ರಶ್ನೆ ಮಾಡೋಂಗಿಲ್ಲ. ಈಗ ಆ ಥರದೊಂದು ಚರ್ಚೆಗಳು ನಡೀತಿರೋಂಥ ಸಂದರ್ಭದಲ್ಲಿ ಇದನ್ನು ಕೇವಲ ತಮಾಷೆಗಷ್ಟೇ ತಗೋಬೇಕು. ಕಿವಿಲ್ ಬಿಟ್ಬಿಡ್ಬೇಕಷ್ಟೇ. ಇದು ಹಾಡನ್ನು ಸಾಹಿತ್ಯನ ನೀವು ಭಾಳ ಡೀಪಾಗಿ ಏನಾದ್ರು ತೊಗೊಂಡ್ರಿ ಅಂತಂದರೆ ಭಾಳ ಕಷ್ಟ ಇದು. ಯಾಕೆಂದರೆ ಯಾರು ಇವತ್ತು ಏನೂ ಹೇಳಲಿಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಈ ಹೋಗಿದ್ದಂಥ ಎಲ್ಲ ಆ ವೇಷಭೂಷಣಗಳು, ಊಟ ತಿಂಡಿ ಎಲ್ಲವೂ ಮತ್ತೆ ವಾಪಸ್ ಬರ್ತಾ ಇದೆ. ನೀವು ಲಂಗಾದಾವಣಿ ಅಂತ ಹೇಳಿದ್ರಲ್ಲ, ಈಗ ಮತ್ತೆ ಅದು ಗಾಗ್ರಾ ಈ ಥರದ್ದೇನೋ ಬರ್ತಾ ಇದೆಯಲ್ಲ, ಆ ಥರದ್ರಲ್ಲಿ ಬರ್ತಾ ಇದೆ. ಹಳ್ಳಿ ಊಟದ ಪದ್ಧತಿಗಳೆಲ್ಲ ಈಗ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತರ್ತಾ ಇದ್ದಾರೆ ಅಲ್ವಾ.
ಗಂಡು ಹುಡುಗರು ಪಟಾಪಟಿ ಚಡ್ಡಿ ಹಾಕೊಂಡು ಮಾಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಹೌದು. ಬೆಲ್ ಬಾಟಮ್ ಬರ್ತಾ ಇದೆ. ನೀವು ಏನೇ ಆದರೂ ಕೂಡ ಮತ್ತೊಮ್ಮೆ ನಮ್ಮ ಹಳೆಯ ಪದ್ಧತಿ ವಾಪಸ್ ಬರುತ್ತೆ. ನೋಡ್ಕೊಳ್ಳಿ, ಇವತ್ತೇನು ಕುಂಕುಮ ಇಡಲ್ಲ ಅದೆಲ್ಲ, ನಾಳೆ ದಿನ ಹಣೆ ತುಂಬ ಕುಂಕುಮ ಇಟ್ಕೊಂಡು ಬರೋದು ನೋಡೋ ಕಾಲ ಏನು ದೂರ ಇಲ್ಲ. ಅದು ಒಂದು ಫ್ಯಾಷನ್ ಆಗಿ ಬರ್ಬೋದು. ಹಾಗಾಗಿ ಒಂದು ಚಕ್ರ ಅದು ಯಾವುದೋ ಒಂದು ಬೇಡ ಅಂತ ಹೊಸದು ನೋಡ್ತಾ ಇರ್ತಾರೆ. ಹೊಸದನ್ನು ಆದಮೇಲೆ ಅದನ್ನು ಒಂದಷ್ಟು ದಿನ ಪ್ರಯೋಗ ಮಾಡಿ, ಇಲ್ಲ ಇದು ಯಾಕೋ ಇದು ಸರಿಯಾಗಿ ಕಾಣ್ತಲ್ಲ, ಇದೇ ಚೆನ್ನಾಗಿದೆ ಅಂತ ಮತ್ತೆ ವಾಪಸ್ ಬರ್ತಾರೆ. ಹಾಗಾಗಿ ಈ ಥರದೆಲ್ಲ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಬಟ್ ಹಾಡುಗಾರಿಕೆ ವಿಚಾರಕ್ಕೆ ಬಂದಾಗ ಒಂದು ತಮಾಷೆಗಷ್ಟೇ ಈ ಹಾಡನ್ನು ಸೀಮಿತವಾಗಿ ಇಟ್ಕೊಳ್ಬೇಕು. ನಿನ್ಗೆ ಹುಟ್ಟಿದಬ್ಬ ತೋರಿಸ್ತೀನಿ ಬಾ ಅಂತಾರೆ ನೋಡು, ನಿನ್ಗೆ ಹುಟ್ಟಿದಿನ ತೋರಿಸ್ತೀನಿ ಬಾ ಅಂತಾರೆ ನೋಡು, ಗೊತ್ತಾ? ಹಂಗೆ ಮಾಡ್ಕೋಬೇಡ, ತಮಾಷೆಗೆ ಅಂತ ಹೇಳಿಬಿಡು. ನೀನು ಒಳ್ಳೆ ಹುಡುಗ, ಯಾಕೆಂದರೆ ನಿನ್ನ ಹಾಡುಗಾರಿಕೆಯಲ್ಲೇ ಗೊತ್ತಾಗುತ್ತೆ, ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ನಿನ್ನ ದೇವ್ರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಹಾಡುಗಳನ್ನು ಈ ವೇದಿಕೆಗೆ ತೊಗೊಂಡು ಬಾ. ಖಂಡಿತ ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಸಚಿನ್, ಹಾಂ ಸರ್. ನನಗೇನು ಬೇಜಾರಿಲ್ಲಪ್ಪ. ಕಾಲೇಜಲ್ಲಿ ನಾನು ಓದುವಾಗ ನನ್ನ ಕಲ್ಲರ್ ನೋಡಿ ಯಾರು ಹುಡುಗಿರು ಬಂದಿಲ್ಲ ಅಂತಲ್ಲ, ನನ್ನ ಗುಣ ನೋಡಿ ಒಂದಷ್ಟು ಜನ ಲವ್ ಮಾಡಿದರು. ಯಾಕಂದರೆ ಮೇಡಮ್ ಹೇಳಿದ್ರಲ್ಲ, ಕಲ್ಲರ್ ನೋಡಿನೇ ಬರ್ತಾರೆ ಅಂತಲ್ಲ, ನಾವು ಚೆನ್ನಾಗಿ ಓದ್ತಾ ಇದ್ದೀವಿ, ನಮ್ಮ ಹತ್ರ ಒಳ್ಳೆ ನೋಟ್ಸ್ ಇದೆ ಅಂದರೆ ಅವರೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋರು. ಅಂದರೆ ಒಳ್ಳೆಯ ಒಂದು ಅರ್ಥದಲ್ಲಿ. ಹೌದು ಸರ್. ಬಿಳಿ ಹೆಂಡತಿ ಅಂತ ಒಂದು ಸಿನಿಮಾ ಬಂದಿತ್ತು, ಕೇಳಿದ್ರಾ? ಹಾಂ ಸರ್, ನೋಡಿದ್ದೀನಿ. ಪುಟ್ಟಣ್ಣ ಕಣಗಾಲ್ ಅವ್ರದ್ದು. ಆಗ ಡ್ಯುಯೆಟ್ ಸಾಂಗು ನಾವು ಮತ್ತು ನನ್ನ ಕಾಲೇಜ್ ಮೆಟ್ಟು ಸರೋಜಾ ಅಂತಿದ್ರು, ಹಾಡಿದ್ವಿ ನಾವು. ಅಂದರೆ ನೆನಪು ಬೇರೆ ಏನೂ ಭಾವನೆಗಳಿಲ್ಲ. ಆದರೆ ಕಪ್ಪು ಅನ್ನೋದು ಒಂದೇ ಇದಲ್ಲ, ಕಪ್ಪು ಇರ್ತಕ್ಕಂಥವ್ರನ್ನೂ ಹೃದಯದಿಂದ ಪ್ರೀತಿ ಅಂತಲ್ಲ, ಅದು ಜೊತೆಗೆ ಒಂದು ರೀತಿ ಆತ್ಮವಿಶ್ವಾಸ ಕೊಡ್ತಾಯಿದ್ರು, ನಮ್ಮ ಜೊತೆಗೆ ಬೆರೀತಾಯಿದ್ರು ಅಲ್ವೇ? ಹೌದು ಸರ್. ಆಮೇಲೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ಸ್ಪರ್ಧಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಹುಡುಗರ ಮೇಲೇನೂ ಒಂದೇನಾದ್ರೂ ಈ ಥರ ಒಂದು ಹಾಡು ಹೇಳಬೇಕಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೀವು. ಅವ್ರಿಗೊಂದು ಅವರ ವೇಷಭೂಷಣಗಳ ಬಗ್ಗೆ ನೀವು ಯಾರಾದರೂ ಒಂದು ಹಾಡು ಹೇಳಬೇಕು ಅಂತ ಅಲ್ವೇ? ಅಂದರೆ ಮುನ್ರಾಜು ಅವರು ಭಾಳ ಕ್ಲಿಯರ್ ಮಾಡಿದ್ದಾರೆ ಹೇಳ್ಬಿಟ್ಟು, ಇದು ತಮಾಷೆಗೆ ಅಷ್ಟೇ ಹಾಡೋದು ಅಲ್ವೇ? ಇದು ಒಂದು ರೀತಿ ವೇದಿಕೆಯಲ್ಲಿ ಕೇಳಲಿಕ್ಕೆ ನಾವು ಖುಷಿ ಪಡಲಿಕ್ಕೆ ಅಷ್ಟೇ ಹಾಡು. ಇದರ ಸಾಹಿತ್ಯನ ಯಾರೂ ನಾವು ಗಂಭೀರವಾಗಿ ತಗೊಳ್ಳೋಂಥ ಅವಶ್ಯಕತೆ ಇರಲೂಬಾರ್ದು ಅಲ್ವೇ? ಹೌದು ಸರ್. ಹಾಗಾಗಿ ಒಂದು ಖುಷಿಯಾದ ಹಾಡು ಕೊಟ್ರಿ. ಅದೇ ನೀವು ಹೇಳ್ದಾಗೆ ಈಗ ಕಾಂಪಿಟೇಷನ್ನು ಭಾಳ ಹೀಟ್ ಆಗ್ತಾ ಇದೆ, ಗೊತ್ತಿಲ್ಲ? ಅದರಿಂದ ನೀವು ಇನ್ನೊಂದಷ್ಟು ಸ್ವಲ್ಪ ಚಾಲೆಂಜಿಂಗ್ ಇರ್ತಕ್ಕಂಥ ಹಾಡುಗಳನ್ನ ಮುಂದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಕರುಳಿನ ಕುಡಿ ನೀನು, ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತೋಂಬ್ರಿ. ನನ್ನ ಕರುಳಿನ ಕುಡಿ ನೀನು ಹಿಂಗಳ್ಕೊಂತ ಕುಂತ್ಯಾಕೆ, ನನ್ನ ಕರುಳಿನ ಕುಡಿ ನೀನು ಹಿಂಗಳ್ಕೊಂತ ಕುಂತ್ಯಾಕೆ, ನಿನ್ನ ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕೆ, ಮನೆಯನ್ನು ಸೇರಲಾಕೆ, ನನ್ನ ಕರುಳಿನ ಕುಡಿ ನೀನು ಅಳ್ಕೊಂತ ಕುಂತ್ಯಾಕೆ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೊಂತ ಕುಂತ್ಯಾಕೆ. ಇರುವಾಗ ತಾಯಿ ತಂದೆಯ ಮಡಿಲಾಗ, ಹೆಣ್ಣು ಸಣ್ಣಾಕಿ ಇರುವಾಗ ತಾಯಿ ತಂದೆಯ ಮಡಿಲಾಗ, ನಿನ್ನ ಯೌವನೆಂಬ ಕಾಲ ನಿನ್ನ ಗಂಡನ ಪಾಲಿಗೆ, ನಿನ್ನ ಯೌವನೆಂಬ ಕಾಲ ನಿನ್ನ ಗಂಡನ ಪಾಲಿಗೆ, ನಿನ್ನ ಕೊಟ್ಟಿದ್ದ ಮನೆ ಬಿಟ್ಟು ನೆರಮನಿಗೆ ಹೋಗಬೇಡ, ನಿನಗೆ ಕೊಟ್ಟಿದ್ದ ಮನೆ ಬಿಟ್ಟು ನೆರಮನಿಗೆ ಹೋಗಬೇಡ, ಗಂಡ ಉಣ್ಣದಕ್ಕಿಂತ ಮೊದಲು ನೀ ಎಂದು ಉಣ್ಣಬೇಡ, ಗಂಡ ಉಣ್ಣದಕ್ಕಿಂತ ಮೊದಲು ನೀ ಎಂದು ಉಣ್ಣಬೇಡ.
ಅಳಕೂಂತ ಕುಂತ್ಯಾಕೆ ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೂಂತ ಕುಂತ್ಯಾಕೆ. ಮುಪ್ಪಾನ ಬಾಳಿಗೆ ನಿನ್ನ ಮಕ್ಕಳ ನೆರವಿಗೆ, ನಿನ್ನ ಮುಪ್ಪಾನ ಬಾಳಿಗೆ ನಿನ್ನ ಮಕ್ಕಳ ನೆರವಿಗೆ ಪರಿತಂತ್ರ ಜನ್ಮವನ್ನು ಶಿವ ಕೊಟ್ಟನ ಹೆಣ್ಣಿಗೆ, ಪರಿತಂತ್ರ ಜನ್ಮವನ್ನು ಶಿವ ಕೊಟ್ಟನ ಹೆಣ್ಣಿಗೆ. ನಿನ್ನ ಪಾಲಿಗೆ ಬಂದದ್ದು ಪಂಚನಾಮೃತ ಎಂದು ತಿಳಿದು, ನಿನ್ನ ಪಾಲಿಗೆ ಬಂದದ್ದು ಪಂಚನಾಮೃತ ಎಂದು ತಿಳಿದು ಹೆಸರನ್ನ ತಾರು ಮಗಳೇ ನೀ ಹುಟ್ಟಿರುವ ಮನೆತನಕ, ಹೆಸರನ್ನ ತಾರ ಮಗಳೇ ನೀ ಹುಟ್ಟಿರುವ ಮನೆತನಕ. ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೂಂತ ಕುಂತ್ಯಾಕೆ, ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೂಂತ ಕುಂತ್ಯಾಕೆ. ಊರಾಗ ನಿನ್ನ ಗಂಡಗ ಇರುತ್ತಾರ ಕೆಲವ ಶ್ರೀಮಂತ ಗೆಳೆಯರ, ನಿನ್ನ ಚಲುವ ರೂಪ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ, ನಿನ್ನ ಅಂದ ಚಂದ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ. ಗಟ್ಟಿಗಿರ ನಮ್ಮ ನಿನ್ನ ಶೀಲ ಗಂಡಗೊಬ್ಬಗ ಮೀಸಲ, ಗಟ್ಟಿಗಿರ ನಮ್ಮ ನಿನ್ನ ಶೀಲ ಗಂಡಗೊಬ್ಬಗ ಮೀಸಲ. ಇಟ್ಟು ಬಾಳವ್ವ ನನ್ನ ಮಗಳೇ ಹೋಗಿ ಬಾರಮ್ಮ ನನ್ನ ಮಗಳೇ, ಇಟ್ಟು ಬಾಳವ್ವ ನನ್ನ ಮಗಳೇ ಹೋಗಿ ಬಾರಮ್ಮ ನನ್ನ ಮಗಳೇ. ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೊಂತ ಕುಂತ್ಯಾಕೆ, ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೊಂತ ಕುಂತ್ಯಾಕೆ. ನಿನ್ನ ಕೈಯ ಹಿಡಿದವನ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕೆ, ಮನೆಯನ್ನು ಸೇರಲಾಕೆ. ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೂಂತ ಕುಂತ್ಯಾಕೆ, ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೂಂತ ಕುಂತ್ಯಾಕೆ, ನನ್ನ ಕರುಳಿನ ಕುಡಿ ನೀನ ಹಿಂಗ ಅಳಕೂಂತ ಕುಂತ್ಯಾಕೆ. ಅರ್ಚನಾ ಉಡುಪ ಮ್ಯಾಮ್, ಇವತ್ತು ನನಗೆ ಸಚಿನ್ ಹಾಡಿದಾಗಲೂ ಎ ಟಿ ಕೃಷ್ಣಮೂರ್ತಿ ಅವ್ರು ನೆನಪಾದರು, ನೀವು ಹಾಡಿದಾಗಲೂ ಎ ಟಿ ಕೃಷ್ಣಮೂರ್ತಿ ಅವರೇ ಭಾಳ ನೆನಪಾಗ್ತಾ ಇದ್ದಾರೆ. ತೋಮ್ರಿ ಅವರೇ ತುಂಬ ಸುಂದರವಾಗಿ ಹಾಡಿದ್ರಿ. ಹಾಡಿನ ಬಗ್ಗೆ, ಶ್ರುತಿ ತಾಳ ಭಾವಗಳ ಬಗ್ಗೆ ಏನು ದೂಸರ ಮಾತೇ ಇಲ್ಲ. ಪರ್ಫೆಕ್ಟ್ ಸಿಂಗಿಂಗ್, ತುಂಬ ಚೆನ್ನಾಗಿ ಹಾಡಿದ್ರಿ. ಸಾಹಿತ್ಯದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ, ಯಾಕಂದರೆ ಅದು ಆಗಿನ ಕಾಲಕ್ಕೆ ಬರೆದಂಥ ಹಾಡಿರಬಹುದು. ಒಂದೇ ಒಂದು ವಿಷಯ ತಮಾಷೆಯಾಗಿ ಹೇಳೋದಕ್ಕೆ ಹೇಳ್ತೀನಿ. ಹೀಗೆ ಮದುವೆ ಆದ ಹೊಸರಲ್ಲಿ ನಾನು ನನ್ನ ಗಂಡ ಬರಲಿ, ಬಂದ ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಕಾದು ಅಲ್ಟಿಮೇಟ್ಲಿ ಆ್ಯಸಿಡಿಟಿ ಬರ್ಸ್ಕೊಂಡೆ. ದಿನ ತಲೆನೋವು, ಅವ್ನು ಬರ್ತಾ ಇಲ್ಲ, ನಾನು ಊಟ ಮಾಡ್ತಾಯಿಲ್ಲ. ಸೊ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಕೆಲಸಕ್ಕೆ ಹೋಗ್ತಾರೆ, ಅವರು ದುಡಿತಾರೆ ಹೆಗ್ಲಿಗೆ ಕೊಟ್ಟು. ಈಗಿನ ಕಾಲಕ್ಕೆ ಇದು ಸ್ವಲ್ಪ ಸಾಹಿತ್ಯ ಅಪ್ರಸ್ತುತ ಅಂತ ಅನ್ನಿಸ್ಬಹುದು. ಬಟ್ ಒಂದೇ ಒಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಹಾಡಿನ ಮಧ್ಯದಲ್ಲಿ ಒಂದು ಸಾಲು ಬರುತ್ತಲ್ಲ, ಶ್ರೀಮಂತರ ಮಕ್ಕಳ ನಿನ್ನನ್ನು ಮೋಹಿಸ್ಬಿಡ್ತಾರೆ ನಿನ್ನ ಅಂದ ಚಂದ ನೋಡಿ ಅಂತ. ನಿನ್ನ ಗಂಡನ ಊರಾಗ ನಿನ್ನ ಗಂಡಗ ಇರುತ್ತಾರ ಕೆಲವ ಶ್ರೀಮಂತ ಗೆಳೆಯರ, ನಿನ್ನ ಚಲುವ ರೂಪ ನೋಡಿ ನಿನ್ನ ಮೋಹಿಸಿ ಬಿಡ್ತಾರ, ನಿನ್ನ ಅಂದ ಚಂದ ನೋಡಿ
ಅದಕ್ಕೆ ಬೀಳಬೇಡ ಅಂತ ಹೇಳ್ತೀರಲ್ಲ, ಅದು ಸತ್ಯ. ಆದರೆ ಯಾರೂ ಆ ಶ್ರೀಮಂತ ಮಕ್ಕಳಿಗೆ ಮದುವೆಯಾದ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಬೇಡಿ ಅಂತ ಹೇಳ್ಕೊಡಲ್ವಲ್ಲ, ಅದು ದುರಂತ. ಅಥವಾ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಅಂತ ತಂದೆ ತಾಯಿಯರು ಬುದ್ಧಿ ಹೇಳಲ್ಲ ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಈ ಥರ ಬಟ್ಟೆ ಹಾಕೋ, ಈ ಥರ ವೇಷಭೂಷಣ ಇರಲಿ, ಈ ಥರ ನಡೆನುಡಿ ಇರಲಿ, ತಲೆ ಬಗ್ಗಿಸಿ ನಡಿಬೇಕು ಅಂತ ಹೇಳಿಕೊಡುವ ಸಮಾಜ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಡಿ ಅಂತ ಯಾಕೆ ಹೇಳ್ಕೊಡಲ್ಲ ಅನ್ನೋದು ಮಾತ್ರ ನನಗೆ ಅದು ಬಹಳ ವರ್ಷಗಳಿಂದ ಅದೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಲು ಇದು ವೇದಿಕೆ ಅಲ್ಲ ಎನಿವೆ. ಬಟ್ ನೀವು ಹಾಡನ್ನು ತುಂಬ ಸುಂದರವಾಗಿ ಹಾಡಿದ್ರಿ. ದೇವರು ನಿಮಗೆ ಹೆಚ್ಚು ಶಕ್ತಿ ಕೊಡಲಿ. ಹಾಡಿನ ಬಗ್ಗೆ ನನ್ನದೇನು ದೂಸರ ಮಾತೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್. ಮಡಿಲಾಗ ಹುಟ್ಟಿದ ಬಳ್ಳಿ ಮಡಿಲಾಗ ಉಳಿಯುವುದೇನ, ಕುಡಿಬಿಟ್ಟು ಹೊರಗೆ ಬಂದು ಹೂ ಹಣ್ಣನ್ನು ಕೊಡದೇನಾ ಅಂತ ಮುಂದೆ ಆ ಸಾಲಿತ್ತು, ಹಾಡಲಿಲ್ಲ ಅಂತ ಕಾಣುತ್ತೆ ನೀವಲ್ಲ. ಹಾಂ, ಅದು ಭಾಳ ಚೆನ್ನಾಗಿ, ಆ ಸಾಲು ಭಾಳ ಇಷ್ಟ ನನಗೆ. ಉಳಿದ ಹಾಗೆ ನಾವು ಅರ್ಚನಾ ಮ್ಯಾಮ್ ಹೇಳಿದ್ದು 100ಕ್ಕೆ 100 ಸತ್ಯ. ಇಂದಿನ ಕಾಲದಲ್ಲಿ ಏನಂದರೆ ಮನೆ ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಊಟ ಮಾಡಿದ್ಮೇಲೆ ತಾಯಿ ಉಳಿದಿದ್ರೆ ಅದರಲ್ಲಿ ಕೊನೆಯಲ್ಲಿ ಎಷ್ಟು ಉಳಿದಿರುತ್ತೋ ಅದನ್ನೇ ತಿಂದು ಜೀವನ ಮಾಡಬೇಕಾಗಿದ್ದ ಪರಿಸ್ಥಿತಿ ಇತ್ತು. ಉಳಿತನೂ ಇರಲಿಲ್ಲ. ಈ ದೃಷ್ಟಿಲಿ ನೋಡಿದ್ರೆ ಹಾಡಿನ ಸಾಹಿತ್ಯ ಅಪ್ರಸ್ತುತ. ಅದು ಭಾಳ ವಿವರವಾಗಿ ಹೇಳಿಬಿಟ್ಟಿದ್ದಾರೆ ಮೇಡಮ್. ಅದ್ರ ಬಗ್ಗೆ ನಾನು ಮತ್ತೆ ಚಕಾರ ಎತ್ತಲ್ಲ. ಹೆಣ್ಣು ಮಕ್ಕಳಿಗೆ ಯಾವಾಗೂ ನೀತಿ ಹೇಳೋದು, ಗಂಡು ಮಕ್ಕಳಿಗೆ ನೀತಿ ಹೇಳೋಂಗೆ ಅಲ್ವಾ? ಗಂಡು ಮಕ್ಕಳು ಕೂಡ ಅದನ್ನು ಪಾಲನೆ ಮಾಡಬೇಕು, ನಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಂತ ತಾಯಂದರು ಹೇಳಿಲ್ವಾ? ಖಂಡಿತ ಹೇಳಿದ್ದಾರೆ. ಹಾಡುಗಳಲ್ಲಿ ಹೇಳದೇ ಇದ್ದರೂ ಕೂಡ ತಾಯಂದರು ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಮಣಿಯಾಗು, ಕಂದಯ್ಯ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹೇಳಿರೋರು ತಾಯಿನೇ. ಹೌದು ಸರ್, ಅದು ಹೇಳಿದಾಳಲ್ವಾ ಹೌದು ಜನಪದರಲ್ಲಿ. ಈ ಥರದ ನೀತಿಗಳನ್ನು ಹೆಚ್ಚು ನಾವು ಕೇಳಬೇಕು, ಗಂಡು ಮಕ್ಕಳು ಕೂಡ ಕೇಳಬೇಕು. ಬಹುತೇಕ ನಾವು ತಾಯಂದರು ಯಾರಿದ್ದಾರೆ ಅವರು ಗಂಡು ಮಕ್ಕಳಿಗೇ ಬುದ್ಧಿವಾದ ಜಾಸ್ತಿ ಹೇಳಬೇಕು. ಹೌದು ಅನ್ನೋರೆಲ್ಲ ಚಪ್ಪಾಳೆ ಕೊಡಿ. ಹೌದಲ್ಲ? ಗಂಡು ಮಕ್ಳಿಗೆ ಬುದ್ಧಿ ಹೇಳಬೇಕು. ಯಾಕೆ ಅಂದರೆ ಹೆಣ್ಣು ಮಕ್ಕಳನ್ನು ತಪ್ಪು ದಾರಿಗೆ ಎಳೆಯೋದೇ ಗಂಡು ಮಕ್ಕಳು ಅಲ್ವಾ? ಹೌದು ತಾನೆ? ಹಾಗಾಗಿ ಈ ಇಬ್ಬರು ಕಡೆ ತಪ್ಪಿದ್ದಾಗ ಅದು ಬೇರೆ ವಿಷಯ. ಆದರೆ ಸಮಾಜ ಸರಿ ದಾರಿಲಿ ಇರಬೇಕು ಅಂತಂದರೆ ಎರಡೂ ಕಡೆ ಸಮನಾಗಿ ನೋಡಬೇಕು ಅಲ್ವಾ? ನಾನು ಅರ್ಥ ಮಾಡ್ಕೊಂಡಿದ್ದು, ನನ್ನ ಮದುವೆ ಆದಾಗೂ ಕೂಡ ನನ್ನ ಹೆಂಡತಿ ಮನೆಯವರು ಅವಳಿಗೆ ಇದೇ ಥರ ಬುದ್ಧಿ ಹೇಳಿ ಎಲ್ಲ ಕಳಿಸಿದರು. ನಾನು ಹೋಗೋವರೆಗೂ ಊಟ ಮಾಡ್ತಿರಲಿಲ್ಲ, ಏನಿಲ್ಲ. ಒಂದಿನ ಹೇಳಿದೆ ನಾನು, ನೀನು ನನಗೆ ಯಾಕೆ ವೆಯ್ಟ್ ಮಾಡ್ತೀನಿ, ನಿನ್ನ ಊಟ ನೀನು ಮಾಡ್ಕೊ. ಈಗ ಬಿಡಪ್ಪ ಏನಾಗ್ಬಿಟ್ಟದೆ ಅಂದರೆ, ನಾ ಊಟ ಮಾಡಿಬಿಟ್ಟು ಆರಾಮಾಗಿ ಮಲಗಿರ್ತಾಳೆ, ನಾನು ಹೋಗಿ ಊಟ ಅಂದರೆ ತಮಾಷೆಗೆ ಹೇಳಿದೆ ನಾನು, ನಿಮ್ಮ ಊಟ ನೀವು ಮಾಡ್ಕೊಳ್ರಿ, ನನ್ನ ಊಟ ನಾನು ಮಾಡ್ಕೊತೀನಿ ಅಲ್ವಾ? ಇದು ಬೇಕು, ಆ್ಯಕ್ಚುಲಿ ಇದು ಬೇಕು. ಏನಂದರೆ ಅದೇ ನಿಜವಾದ. ಅವ್ರಿಗೆ ಹಸುವಾದಾಗ ಅವ್ರು ಊಟ ಮಾಡಲಿ ಬಿಡಿ ಅಲ್ವಾ? ನನಗೆ ಹಸುವಾದಾಗ ನಾನು ಊಟ ಮಾಡ್ತೀನಿ. ಈ ಥರದ್ದೊಂದು ಸಮಾನತೆ ಎಲ್ಲರೂ ಬೆಳೆಸ್ಕೊಳ್ಬೇಕು. ಅವ್ರವ್ರಿಗೆ ಏನೇನು ಆಸೆ ಇರುತ್ತೋ ಅವ್ರವ್ರ ಸ್ವತಂತ್ರ ಇದೆ, ಅವ್ರಿಗೂ ಕೂಡ ಸ್ವತಂತ್ರ ಇದೆ. ಅವರು ಹೇಗೆ ಬದುಕಬೇಕು ಅವರು ಹಾಗೆ ಬದುಕಬೇಕು. ಆದರೆ ಹೊಂದಾಣಿಕೆಯಲ್ಲಿ ಬದುಕಬೇಕು ಅನ್ನೋದಷ್ಟೇ ಒಳ್ಳೆಯ ಅರ್ಥ. ಮತ್ತು ಇಂದಿನ ಸಂಚಿಕೆಯಲ್ಲಿ ನೀವು ಹಾಡಿದ ಹಾಡು ಹೆಣ್ಮಕ್ಳ ಬಗ್ಗೆ ಒಳ್ಳೆಯ ಹಾಡನ್ನು ಹಾಡಿದ್ರಿ. ಹೌದು ಸರ್, ಚಂದ. ಅಲ್ವಾ ನೋಡಿ, ಆ ಹಾಡು ಈ ಹಾಡಿಗೆ ಹೋಲಿಕೆ ಮಾಡಿದಾಗ ಅಲ್ವಾ ಎಷ್ಟು ವಿಭಿನ್ನವಾಗಿದೆ ಮತ್ತು ಎಷ್ಟು ದೂರ ಇದೆ, ಅದಕ್ಕೂ ಇದಕ್ಕೂ ಎಷ್ಟು ದೂರ ಇದೆ ಅಲ್ವಾ? ಹೌದು ಸರ್. ತೋಮ್ರಿಯವರೇ? ಹೌದು ಸರ್. ನೋಡಿ, ಒಳ್ಳೆಯ ಹಾಡುಗಳು. ಬಟ್ ಈ ಕಾಲಕ್ಕೆ ಅದು ಯಾಕೋ ಸಾಹಿತ್ಯ ಅಷ್ಟು ಅಪ್ರಸ್ತುತ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ. ಸರಿ, ಆಯ್ತು. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಗುರುರಾಜ್ ಹೊಸಕೋಟೆದು ಅಲ್ವಾ? ತುಂಬ ಪ್ರಸಿದ್ಧಿಗೊಳಿಸಿರ್ತಕ್ಕಂಥ ಹಾಡು. ಒಂದು ಕಾಲಕ್ಕೆ ಈಗ ಮುನಿರಾಜು ಅವರು ಹೇಳಿದಾಗೆ, ಮೇಡಮ್ ಅವರು ಹೇಳಿದಾಗೆ ಅದು ಇತ್ತು, ಅದು ಚಾಲನೆಯಲ್ಲಿತ್ತು. ಅದು ಈಗ ಈ ಹಾಡು ಅಷ್ಟು ಚಾಲನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಇವರಿಬ್ಬರಿಗೂ ನಂದು ವಿಭಿನ್ನ. ಮೇಡಮ್ ಹೇಳಿದ್ರಲ್ಲ, 2 ದಿವಸ ನಾನು ಗಂಡ ಬರೋವ್ರಿಗೂ ಕಾಯ್ತಾ ಇದ್ದೆ ಅಂತ. ಮುನ್ರಾಜ್ ಅವರು ಹೇಳಿದ್ರಲ್ಲ, ಅವ್ರ ಪತ್ನಿಯವರು ಕಾಯ್ತಾಯಿದ್ರು ಅಂತೇಳಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೊಂದು ಅದೊಂದು ಎಕ್ಸಂಪ್ಷನ್ ಇರ್ತಿದ್ದು, ನಮ್ಮ ಕಾಯಂಗೆ ಎಲ್ಲ. ಯಾಕಂದ್ರೆ ನಾವು ಬರ್ತಾಯಿದ್ದು ಯಾವ ಟೈಮು ಯಾವ ಗಳಿಗೆ ನಾವು ಬಂದೋಬಸ್ತ್ ಡ್ಯೂಟಿ ಮಾಡಿ ರಾತ್ರಿ 4 ಗಂಟೆ 3 ಗಂಟೆ 5 ಗಂಟೆಗೆ ಬಂದು ನಾವು ಊಟ ಮಾಡಿದ್ದೀವಿ.
ಹೌದು ಸರ್. ಆದರೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅದು ನಮಗೆ ಎಕ್ಸೆಪ್ಷನ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾರೂ ಸಮಯಕ್ಕೆ ಊಟ ಮಾಡೋಂಗಿಲ್ಲ. ಹೌದು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, 11 ಗಂಟೆಗೆ ನೈಟ್ ರೌಂಡ್ ಸ್ಟಾರ್ಟ್ ಆದರೆ ಬೆಳಗ್ಗೆ 6 ಗಂಟೆವರೆಗೂ ಇರ್ತಾಯಿತ್ತು. ಕೆಲವೊಂದು ವಿಶೇಷವಾದ ಹಬ್ಬಗಳಲ್ಲಿ ಅಂತೂ ಒಂದೊಂದು ದಿವಸ ಮನೆಗೆ ಬರೋಂಗಿಲ್ಲ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಇಲ್ಲಿ ನೀವು ಹೇಳಿದ್ದು ಹಾಡಲ್ಲಿ ಈಗೆಲ್ಲ ಓವೆನ್ ಬಂದುಬಿಟ್ಟಿದೆ, ಅವ್ರವ್ರಿಗೆ ಇಷ್ಟ ಆದಾಗ ಬಿಸಿ ಮಾಡ್ಕೊಂಡು ತಿನ್ಬಿಡ್ತಾರೆ, ಕಾಯೋದಿಲ್ಲ ಯಾರೂ. ಅದಲ್ಲದೆ ಅದು ಬಿಟ್ಟರೆ ಇನ್ನು ಸಾಹಿತ್ಯದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಕೆಲವೊಂದು ಅಂಶಗಳನ್ನ ಈ ಕಾಲಕ್ಕೆ ಅದು ಸರಿ ಹೊಂದೋದಿಲ್ಲ. ಅದು ನಾವು ಯಾರಿಗೋ ಒಬ್ಬರನ್ನ ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದ್ರೂ ಅದು ಹಾಡಾಗಿ ನಾವು ಕೇಳಿ ಖುಷಿ ಪಡಬೇಕು ಅಷ್ಟೇ. ಬಿಟ್ಟರೆ ಅದನ್ನು ತುಂಬ ಆಳವಾಗಿ ಅದರ ಅರ್ಥಕ್ಕೆ ನಾವು ಹೋಗೋದು ಅಪ್ರಸ್ತುತ ಅಂತ ನನಗನ್ಸುತ್ತೆ ಅಲ್ವಾ? ಸರಿ ಸರ್, ಒಳ್ಳೆಯದಾಗಲಿ. ಒಳ್ಳೆ ಗೀತೆ ಕೊಟ್ಟಿದ್ದೀರಿ ನೀವು. ಗುರುರಾಜ್ ಹೊಸಕೋಟೆ ಅವರು ಒಂದು ಕಾಲಕ್ಕೆ ತುಂಬ ಹೆಸರು ಮಾಡಿದ್ರು ಇಂಥ ಹಾಡುಗಳನ್ನ. ಅವ್ರದ್ದೇ ರಚನೆ, ಅವ್ರದ್ದೇ ಸಂಗೀತ. ಹೌದು ಸರ್. ಅಲ್ವಾ? ಹೌದು ಸರ್. ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ನಾಗರಾಜ್. ರಾಮನ ಅವತಾರ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಾರಣ್ಣ ಆನ್ ಸ್ಟೇಜ್ ಪ್ಲೀಸ್. ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ, ಜಾರತನ ಸದೆ ಪಡೆವ ಸಂಭ್ರಮದ ನೆಪವೋ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ನಿರುಪಮ ಸಂಯಮ ಜೀವನ ಸಾರ, ಹರಿವುದು ಭೂಮಿಯ ಭಾರ, ರಾಮನ ಅವತಾರ. ದಾಶರಥಿಯ ದಿವ್ಯಾತ್ಮವ ತಳೆವಾ, ಕೌಸಲ್ಯಯ ಬಸಿರೆನಿತು ಪುನೀತ. ಲೇಸಿಗರೈ ಸಹಜಾತರು ಮೂವರು, ಲೇಸಿಗರೈ ಸಹಜಾತರು ಮೂವರು, ಲಕ್ಷ್ಮಣ ಶತ್ರುಘ್ನ ಭರತ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ತ್ರಿಭುವನ ಪಾಲಿಗೆ ನೆಪ ಮಾತ್ರ, ವರಗುರು ವಿಶ್ವಾಮಿತ್ರ. ತ್ರಿಭುವನ ಪಾಲಿಗೆ ನೆಪ ಮಾತ್ರ, ವರಗುರು ವಿಶ್ವಾಮಿತ್ರ. ಅಭಯ ಹಲ್ಯೆಗೆ ನೀಡುವ ಪಾತ್ರ, ಅಭಯ ಹಲ್ಯೆಗೆ ನೀಡುವ ಪಾತ್ರ, ಹರಿಸುವ ಧರಿಸುವ ಗಾತ್ರ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಧನುಹೋ ಜನಕನ ಮಮತೆಯ ಕುಡಿಯೋ, ಸೀತೆಯ ಕನ್ಯಾ ಸಂಕಲೆಯೋ. ಧನುಜರ ಕನಸಿನ ಸುಖ ಗೋಪುರವೋ, ಧನುಜರ ಕನಸಿನ ಸುಖ ಗೋಪುರವೋ, ಮುರಿಯುವುದು ಮಿಥಿಲಾ ನಗರದಲ್ಲಿ. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಕಪಟ ನಾಟಕನ ಪಟ್ಟಾಭಿಷೇಕ, ಉಪಟಳ ತಾತ್ಕಾಲಿಕ ಶೋಕ. ಭೀ
ಭೀಕರ ಕಾನನ ವಾಸದ ಕುಹಕ ಲೋಕೋದ್ಧಾರದ ಮೊದಲಂಕ ಭರತಗೆ ಪಾದುಕೆ ನೀಡುವ ವೇಷ ಭರತಗೆ ಪಾದುಕೆ ನೀಡುವ ವೇಷ ಪುರಜನ ಭಕ್ತಿಯ ಆದೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಭರವಸೆ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಹ ನೋಡದ ಹೊನ್ನಿನ ಜಿಂಕೆ ಹಾಳಾಗುವುದಯ್ಯೋ ಲಂಕೆ ಹೆಣ್ಣಿದು ಶಿವನುರಿಗಣ್ಣೋ ಮಂಕೆ ಮಣ್ಣಾಗುವೆ ನೀ ನಿಶ್ಶಂಕೆ ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಶರಣು ಶರಣು ಹೇ ಭಾಗವತೋತ್ತಮ ಕನ್ನಡ ಕುಲ ಪುಂಗವ ಹನುಮ ಮುದ್ರಿಕೆಯಲ್ಲಿದೋ ಸೋಹಂ ಬ್ರಹ್ಮ ಮುದ್ರಿಕೆಯಲ್ಲಿದೋ ಸೋಹಂ ಬ್ರಹ್ಮ ಎಂಬುವ ತತ್ವವ ತಿಳಿತಮ್ಮ ಎಂಬುವ ತತ್ವವ ತಿಳಿಸಮ್ಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ಸೀತೆಯ ಚಿಂತೆಗೆ ಪೂರ್ಣ ವಿರಾಮ ಲಂಕೆಯ ವೈಭವ ನಿರ್ನಾಮ ಅಯ್ಯೋ ದಾನವ ಪಟ್ಟಾಗ್ರೇಸರ ಆಗಲಿ ನಿನ್ನೀ ಕತೆ ಅಮರ ಮೆರೆಯಲಿ ಈ ಶುಭ ತತ್ವ ವಿಚಾರ ಪರಸತಿ ಬಯಕೆಯ ಸಂಹಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅರ್ಚನಾ ಉಡುಪ ಮ್ಯಾಮ್. ಮರಣ ಮೇಡಮ್ ಏನು ಹಾಡಿದ್ರಿ ಏನು ಹಾಡಿದ್ರಿ ಏನು ಹಾಡಿದ್ರಿ ಅಬ್ಬಾ ಅದ್ಭುತವಾದ ಹಾಡು ಅದ್ಭುತವಾದ ಸಂಯೋಜನೆ ನೀವೇ ಒರಿಜಿನಲ್ ಹಾಡಿದ್ದೇನೋ ಅನ್ನೋ ಅಷ್ಟು ಚಂದ ನಿಮ್ಮ ಧ್ವನಿಯಲ್ಲಿ ಕೇಳಿಸ್ತು. ತುಂಬ ತುಂಬ ಧನ್ಯವಾದ. ಆ ಶೈಲಿಯನ್ನು ಎಷ್ಟು ಸುಂದರವಾಗಿ ಅಳವಡಿಸ್ಕೊಂಡ್ರಿ ನೀವು ಅಂತಂದರೆ ಯಾವ ಒಂದು ಸಂಗತಿಯನ್ನು ಬಿಡಲಿಲ್ಲ ನೀವು. ಬಹಳ ಸೂಕ್ಷ್ಮ ಸೂಕ್ಷ್ಮ ಉರುಟುಗಳಿದ್ದಾವೆ ಇದರಲ್ಲಿ. ಆಮೇಲೆ ಇದರಲ್ಲಿ ಎಷ್ಟು ರಾಗಗಳ ಬದಲಾವಣೆ ಇದೆ. ಅದಕ್ಕೆ ಮ್ಯೂಸಿಷಿಯನ್ಸ್ ಸರಿಯಾಗಿ ಆ ರಾಗಕ್ಕೆ ಹೋಗಿ ನುಡಿಸಿ ಎತ್ತಿಕೊಡ್ಲಿಲ್ಲ ಅಂದರೆ ಗಾಯಕರಿಗೆ ಹಾಡೋದಕ್ಕಾಗೋದೇ ಇಲ್ಲ. ಸೊ ಅವರಿಗೆಲ್ಲ ಒಂದು ಬರ್ಬೇಕು ಚಪ್ಪಾಳೆ. ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಇಲ್ಲಾಂದ್ರೆ ಆಗಲ್ಲ, ಇದು ಸ್ಟೇಜ್ ಮೇಲೆ ಹಾಡೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಉಸಿರು ತಗೊಳ್ಳೋಕ್ಕೆ ಜಾಗ ಇಲ್ವಲ್ಲ ಮರಣ. ಹೌದು ಮ್ಯಾಮ್. ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರಿ ನೀವು. ಅದ್ಭುತವಾಗಿ ಹಾಡಿದ್ರಿ. ಬಿಗಿನಿಂಗಲ್ಲಿ ಮಾತ್ರ ಸ್ವಲ್ಪ ಕೆಲವುದು ಲ್ಯಾಂಡಿಂಗು ಒಂದು ಚೂರು ಲೋವರ್ ನೋಟ್ಸಲ್ಲಿ ಸ್ವಲ್ಪ ಫ್ಲ್ಯಾಟ್ ಆಯಿತು ಅನ್ನೋದು ಬಿಟ್ಟರೆ ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ಜಾರತನ ಸದೆ ಪಡೆವ ಸಂಭ್ರಮದ ನೆಪವೋ ರಾಮನ ಅವತಾರ. ಹಾಡು ನೀವು
ನಿಭಾಯಿಸಿದ ರೀತಿ ಹ್ಯಾಟ್ಸ್ ಆಫ್ ಮರಣ, ಅದ್ಭುತ ಅದ್ಭುತ ಅದ್ಭುತ. ಥ್ಯಾಂಕ್ ಯು. ಇನ್ನೇನು ಇಲ್ಲ ಹೇಳೋದಕ್ಕೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಹೀಗೆ ಹಾಡ್ತಾಯಿರಿ. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್. ಕಣ್ಣು ಮುಚ್ಕೊಂಡು ಆರಾಮಾಗಿ ಹಾಡ್ತಾ ಇದ್ರಿ. ಸಾಹಿತ್ಯ ಮರ್ತೋಗುತ್ತೆ ಅನ್ನೋ ಭಯದಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ, ಒಂದು ಸಾಹಿತ್ಯ ಕೂಡ ತಪ್ಪು ಹಾಡಲಿಲ್ಲ, ಅಷ್ಟು ಚೆನ್ನಾಗಿ ಹಾಡಿದ್ರಿ ಅಲ್ವಾ. ಈ ಕಥನ ಗೀತೆಗಳೆಲ್ಲ ಕೇಳಿರ್ತೀರಿ, ಜನಪದದಲ್ಲಿ ಕಥನ ಗೀತೆಗಳು ಕೇಳಿರ್ತೀರಲ್ವ. ಒಂದು ಇಡೀ ಕಥೆಯನ್ನು ನಿರೂಪಣೆ ಮಾಡುವಂಥದ್ದು. ಈ ಹಾಡಲ್ಲಿ ಕೂಡ ಆ ಶೈಲಿ ಕಾಣುತ್ತೆ. ಇಡೀ ರಾಮಾಯಣವನ್ನು ಒಂದು ಹಾಡಿನಲ್ಲಿ ಕಟ್ಟಿಕೊಡುವಂಥ ಕೆಲಸ, ಎಷ್ಟು ಅದ್ಭುತವಾದ ಕೆಲಸ ಅಲ್ವಾ ಇದು. ಹೌದು ಸರ್. ಅಲ್ವಾ. ಜನಪದರು ಕೂಡ ಈ ರೀತಿಯಾದ ರಾಮಾಯಣವನ್ನು ಕಟ್ತಾ ಹೋಗ್ತಾರೆ. ಕಣ್ಣ ಮುಚ್ಚೆ ಕಾಡಿಗೋಡೆ, ಉದ್ದಿನ ಮೂಟೆ ಹುರುಳೆ ಹೋಯ್ತು, ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ. ಏನಿದ್ರ ಅರ್ಥ? ಕಣ್ಣ ಮುಚ್ಚೆ ಕಾಡಿಗೋಡೆ, ಕಣ್ಣು ಮುಚ್ಚೆ ಕಾಡಿಗೋಡೆ, ಕಾಡಿಗೋಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು. ಯಾರು ಉದ್ದಿನ ಮೂಟೆ? ರಾವಣ ಅಲ್ವಾ. ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿಯ ನಿಮ್ಮ ಹಕ್ಕಿಯ ಬಿಟ್ಟಿದ್ದು ಹಿಡ್ಕೊಳ್ಳಿ. ಎಷ್ಟು ಅರ್ಥ ಇದೆ ನೋಡಿ ಒಂದು ಆಟದಲ್ಲಿ. ಇನ್ನೂ ಎಂಥ ಜ್ಞಾನಿಗಳೆಲ್ಲ ಇದ್ದಾರೆ ಅಂತಂದರೆ, 4 ಸಾಲಲ್ಲಿ ರಾಮಾಯಣ ಹೇಳ್ತಾರಪ್ಪ. 4 ಸಾಲಲ್ಲಿ ದಶರಥನ ಕಂದ, ರಾವಣನ ಕೊಂದ, ಚಂದ್ರಮುಖಿ ಕರೆತಂದ, ಲೋಕದೊಳಗೆ ಆನಂದ. ಇನ್ನು ಬಾಕಿದೆಲ್ಲ ನೀವೇ ಫಿಲಪ್ ಮಾಡ್ಕೊಳ್ಳಿ ಅಲ್ವಾ. ಅಂಥ ಅದ್ಭುತವಾದಂಥ ಕಲಾಕಾರರು. ಅದರಲ್ಲೂ ಸಿನಿಮಾ ಹಾಡುಗಳನ್ನ ಸಿರ್ಕಾಳಿ ಗೋವಿಂದರಾಜ್ ಅವರು ಹಾಡರು ಅಂತ ಹಾಡಿದ್ದು, ಏನು ಧ್ವನಿ ಅವ್ರದ್ದು ಅಲ್ವಾ. ಎಷ್ಟು ಅದ್ಭುತವಾದಂಥ ಸಾಹಿತ್ಯ. ಈ ಥರದ ಸಾಹಿತ್ಯ ಇವಾಗ ಕೇಳಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಒಂದೊಂದು ಸರಿ ಅನಿಸ್ಬಿಡುತ್ತೆ. ಬಹುಶಃ ಈ ಗಾನಸಿಂಚನದ ಮೂಲಕ ಈ ಥರದೊಂದು ಅಪರೂಪವಾದ ಗೀತೆಯನ್ನು ನೀವು ಹಾಡಿದ್ರಿ. ಅದಕ್ಕೋಸ್ಕರ ನಿಮಗೊಂದು ಜೋರು ಚಪ್ಪಾಳೆ. ತುಂಬ ಧನ್ಯವಾದ ಅಲ್ವಾ, ಹೌದಲ್ವಾ. ಹಾಂ, ಈ ಥರದ ಹಾಡುಗಳನ್ನು ಕೇಳೋದೇ ಒಂದು ಸಂತೋಷ. ಒಂದು ರಾಮಾಯಣದ ಕಥೆಯನ್ನೇ ನಾವು ಪೂರ್ಣವಾಗಿ ಕೇಳ್ದಂಗೆ ಅನಿಸ್ಬಿಡ್ತು. ಭಾಳ ಚೆನ್ನಾಗಿತ್ತು. ಆಮೇಲೆ ಒಂದು ಸಾಲು ಇನ್ನೊಂದು ಭಾಳ ಕಷ್ಟದ ವಿಷಯ ಏನಂತಂದರೆ, ಚರಣಗಳನ್ನು ಏನಾರ ತಿರುವ ಬೇರೆ ಕಡೆ ಹಾಡಿದ್ರೆ ಕಥೆಯ ಹೋಗವೇ ಬೇರೆ ಆಗಿಬಿಡುತ್ತೆ, ಕಥೆಯ ಅರ್ಥವೇ ಬೇರೆ ಆಗಿಬಿಡುತ್ತೆ ಅಲ್ವಾ. ಹೌದು ಸರ್, ಹೌದು. ರಾಮ ಹುಟ್ಟಿದಾಗಿಂದ ಹಿಡಿದು ಏನೇನಾಯಿತು ಎಲ್ಲ ಬ್ರೀಫಾಗಿ ಹೇಳೋವಂಥದ್ದು ಇದೆಯಲ್ಲ, ಅದನ್ನು ಸರಳೀಕರಣ ಮಾಡಿ ಹೇಳೋವಂಥದ್ದು ಇದೆಯಲ್ಲ, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಆ ಪುಣ್ಯಾತ್ಮರಿಗೆ ಆವತ್ತಿನ ಕಾಲಕ್ಕೆ ಏನೇನು ಟೆಕ್ನಾಲಜಿನೇ ಇರಲಿಲ್ಲ. ಆ ಟೆಕ್ನಾಲಜಿ ಇಲ್ದಿದ್ದ ಕಾಲಕ್ಕೂ ಕೂಡ ಇಂಥದ್ದನ್ನು ಒಂದೇ ಟೇಕಲ್ಲಿ ರೆಕಾರ್ಡ್ ಮಾಡಬೇಕಾಗಿತ್ತಲ್ಲ ಅಲ್ವಾ. ಎಷ್ಟು ಅಭ್ಯಾಸ ಮಾಡಿರಬೇಕು, ಎಷ್ಟು ಆ ಪರಿಶ್ರಮ ಎಷ್ಟಿರ್ತಿತ್ತು ಅಲ್ವಾ. ಆ ಪರಿಶ್ರಮ ಎಷ್ಟಿರ್ಬೋದು. ಒಂದು ಸರಿ ಒಂದು ಸಣ್ಣ ತಪ್ಪಾದರೆ ಮತ್ತೆ ಇಡೀ ಹಾಡನ್ನು ಪೂರ್ಣ ರೆಕಾರ್ಡ್ ಮಾಡಬೇಕಾಗಿತ್ತು. ಮತ್ತು ಇವಾಗ ಬಿಡಿ, ಈಗ ಎಲ್ಲ ಟೆಕ್ನಾಲಜಿ ಇದೆ. ಒಂದು ಪದ ಕೂಡ ತಗೊಂಡು ಯಾವ್ದು ಸರಿಯಾಗಿಲ್ವೋ, ಯಾವ ಶ್ರುತಿ ಹೋಗಿದೆಯೋ, ತಾಳ ಹೋಗಿದೆಯೋ, ಏನು ಈಗ ಬಿಡಿ ಆಟೋ ಟ್ಯೂನ್ ಬಂದುಬಿಟ್ಟಿದ್ದಾವೆ. ನಾವು ಸರಿಯಾಗಿ ಆಡಿಲ್ಲ ಅಂದರೆ ಟ್ಯೂನ್ಗೆ ಹಾಕ್ಬಿಡೋವಂಥದ್ದು ಏನೇನು ಬಂದುಬಿಟ್ಟಿದೆ. ಹಾಡುಗಾರರಿಗೆ ಕೆಲಸನೇ ಇಲ್ದಂಗೆ ಆಗ್ಬಿಟ್ಟಿದೆಯಲ್ಲ, ಆ ಥರದ್ದೆಲ್ಲ ಬಂದುಬಿಟ್ಟಿದೆ. ಅವತ್ತಿನ ನಿಜವಾಗ್ಲೂ ಗ್ರೇಟ್ ಅವರು, ನಿಜವಾಗ್ಲೂ ಗ್ರೇಟ್. ಎಂಥ ಅದ್ಭುತಗಳನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅಂಥ ಅದ್ಭುತವನ್ನು ನೋಡಿ, ಈಗ ನೀವು ಎಲ್ಲ ಲೈವ್ ವಾದ್ಯಗಾರರು ಅಲ್ವಾ, ಎಲ್ಲರೂ ನುಡಿಸಿದ್ದಾರೆ, ಅವ್ರ ಜೊತೆ ನೀವು ಹಾಡಿದ್ದೀರಾ. ಮತ್ತೊಂದು ವರ್ಷನ್ನ ನಾವಿಲ್ಲಿ ಅದ್ಭುತವಾದನ್ನ ನಾವು ನೋಡೋಂಗೆ ಆಯಿತು. ಸಂತೋಷ ಆಯಿತು. ಒಳ್ಳೆಯದಾಗಲಿ. ಧನ್ಯವಾದ. ವೇಮಗಲ್ ನಾರಾಯಣ್ ಸ್ವಾಮಿ ಸರ್. ಮಾರಣ್ಣವ್ರೆ, ಸರ್, ನಾನು ಅಂದ್ಕೊಂಡೆ ಯಾಕೆ ಇಷ್ಟು ಕಷ್ಟವಾದ ಇವತ್ತು ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತು ಪ್ರಾರಂಭದಲ್ಲಿ. ನಾನು ಹೇಳಿದ್ನಲ್ಲ ಮೊದಲೇ, ಇದು ಸುಮಾರು ಒಂದು 75 ವರ್ಷಗಳ ಹಿಂದಿನ ಹಾಡಿರ್ಬೋದು ಅಂತ ನನಗನ್ಸುತ್ತೆ. 75 ವರ್ಷಗಳ ಹಿಂದೆ ಎಂಥ ಅದ್ಭುತವಾದ ಸಾಹಿತ್ಯನ ಬರೆದಿದ್ದಾರೆ ನೋಡಿ. ಆವಾಗ ಈ ರಾಮಾಯಣದ ಇಡೀ ಕಥೆಯನ್ನು ಸಿರಿಕಾಳಿ ಗೋವಿಂದರಾಜನ್ ಅವರು ಎಷ್ಟು ಅದ್ಭುತವಾಗಿ ಆಡಿದ್ದಾರೆ ಅಂದರೆ, ಇದು ಒಂದು ರೀತಿ ಭಾಳ ಫೇಮಸ್ ಇತ್ತು ಎಲ್ಲ ಕಡೆ, ಹಳ್ಳಿ ಕಡೆ ಎಲ್ಲ ಒಂದು ರೀತಿ ಭಾಳ ಇದನ್ನು ಕೇಳ್ತಾ ಇದ್ದೀವಿ ನಾವು ಇದರಲ್ಲಿ ಆರನ್ಗಳಲ್ಲಿ, ಗೊತ್ತಲ್ಲ. ಹಾಂ, ಆವಾಗ ಅದು ಬಂದಾಗ ಏನಪ್ಪ ಯಾರು ಈ ಮಹಾನ್ ಗಾಯಕ ಅಂತ. ಬಹುಶಃ ನಾನು ಅವ್ರ ಫೋಟೋ ನೋಡಿಲ್ಲ. ನೀವೇನಾದ್ರು ನೋಡಿದ್ರಾ ಸಿರಿಕಾಳಿ ಗೋವಿಂದರಾಜನ್ದು? ನಾವು ನೋಡಿಲ್ಲ ಸರ್. ನೋಡಿಲ್ಲ ಮೇಡಮ್. ಸಿರಿಕಾಳಿ ಗೋವಿಂದರಾಜನ್ ಫೋಟೋ ನಾನಂತೂ ನೋಡಿಲ್ಲ. ಅವ್ರ ಪುಣ್ಯಾತ್ಮ, ನಮ್ಮ ಎಲ್ಲ ಮೇರು ಗಾಯಕರದ್ದು ಫೋಟೋ ನೋಡಿದ್ದೀವಿ. ಬಟ್ ಅವ್ರದ್ದು ಫೋಟೋ ನನಗೆ ನೋಡೋಕ್ಕೆ ಅವಕಾಶನೇ ಆಗಲಿಲ್ಲ, ಅಥವಾ ಎಲ್ಲಾದರೂ ಯೂಟ್ಯೂಬ್ಗಳಲ್ಲಿ ನಾನು ಸಿಗುತ್ತೇನೋ ಗೊತ್ತಿಲ್ಲ. ಬಟ್ ಭಾಳ ಕಷ್ಟವಾದ ಹಾಡು. ಮತ್ತು ಇವರು ಆಗಲೇ ಹೇಳ್ದಾಗೆ ಸಾಹಿತ್ಯವನ್ನು ಎಲ್ಲಿ ಅಪಚಾರ ಮಾಡದೆ ನೆನಪಿಟ್ಕೊಂಡು, ಅದು ಸ್ಟೆಪ್ ಬೈ ಸ್ಟೆಪ್ ಇದೆ. ಅದು
ಎಸ್ಪೆಷಲಿ ಕಿರಣ್ಗೆ ಒಂದು ಜೋರು ಚಪ್ಪಾಳಿ ಕೊಡ್ಬೇಕು. ಅವ್ರದ್ದು ಭಾಳ ದೊಡ್ಡ thanks ಹೇಳ್ಬೇಕು sir ಕೆಲಸ ಇತ್ತು, ಕುಸ್ರಿ ಕೆಲಸ ನಿಮ್ಮದು. ಅಲ್ಲಲ್ಲಿ ನೀವು ಅವರಿಗೆ ಒಂದು ರೀತಿ ತಗೊಳ್ಳಿಕ್ಕೆ ಎಷ್ಟು ಈಸಿ ಮಾಡಿಕೊಟ್ರಿ ಅಂದರೆ ಅಲ್ವಾ. ನಾನು ನಿಮ್ಮ ಕಡೆ ನೋಡ್ತಾ ಇದ್ದೆ, ಮತ್ತು ಅವ್ರ ಕಡೆ ಒಂದು ಸಾರಿ ಒರಿಜಿನಲ್ BGM ಅದೇನೇ ನಾನು ನಿಮ್ಮ ಕಡೆ ಒಂದು ಸಾರಿ ನೋಡೋದು, ಮತ್ತು ಆ ಕಡೆ ನೋಡ್ತಾ ಇದ್ದೆ. ಆ ಒಂದು ಕೀಬೋರ್ಡಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಒರಿಜಿನಲ್ BGM ಬರ್ತಾ ಇತ್ತು ಅಲ್ವಾ. ಹಂಗಾಗಿ ನಿಮ್ಗೆ ಆಡಲಿಕ್ಕೂ ಇದಾಯಿತು. ಬಂತು. ಬಟ್ ಭಾಳ ನೀವು ಈಗ ಈ ಹಾಡು ನೀವು ದಿನದಿಂದ ದಿನ ಚಾಲೆಂಜಿಂಗ್ ಇರೋಂಥ ಹಾಡುಗಳೇ ತಗೊಳ್ತಾ ಇದ್ರಿ. ಈ ಫೈನಲ್ ಘಟ್ಟಕ್ಕೆ ನಾವು ತಲುಪುವಾಗ ಇಂಥ ಹಾಡುಗಳೇ ಈ ವೇದಿಕೆಗೆ ಭಾಳ ಮುಖ್ಯ ಆಗುತ್ತೆ. ತುಂಬ ಚೆನ್ನಾಗಿ ಆಡಿದ್ರಿ, ಧನ್ಯವಾದಗಳು ನಿಮಗೆ. ಲೆಟ್ಸ್ ಆಲ್ ಎಂಜಾಯ್ ಅವರ್ ರೋಲ್ಸ್ ವೆನ್ ಇಟ್ ಇಸ್ ಅಟ್ ಇಟ್ಸ್ ಪೀಕ್ ಆ್ಯಂಡ್ ಗಿವ್ ಅವರ್ ಬೆಸ್ಟ್. ಏನಂತೀರಾ? ಹಾಗಿದ್ರೆ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಪುರಜನ ಭಕ್ತಿಯ ಆದೇಶ, ನರಲೋಕಕ್ಕೆ ನವ ಸಿರಿ ಸಂತೋಷ, ನರಲೋಕಕ್ಕೆ ನವ ಸಿರಿ ಸಂತೋಷ, ಭರವಸೆ ನೀಡುವ ಸಂದೇಶ, ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಆಹಾ ನೋಡದು ಹೊನ್ನಿನ ಜಿಂಕೆ, ಹಾಳಾಗುವುದಯ್ಯೋ ಲಂಕೆ, ಹೆಣ್ಣಿದು ಶಿವನುರಿಗಣ್ಣೋ ಮಂಕೆ, ಮಣ್ಣಾಗುವೆ ನೀ ನಿಶ್ಯಂಕೆ. ಶರಣು ಶರಣು ಹೇ ಭಾಗವತೋತ್ತಮ, ಕನ್ನಡ ಕುಲ ಪುಂಗವ ಹನುಮ. ಶರಣು ಶರಣು ಹೇ ಭಾಗವತೋತ್ತಮ, ಕನ್ನಡ ಕುಲ ಪುಂಗವ ಹನುಮ. ಮುದ್ರಿಕೆಯಲ್ಲಿದೋ ಸೋಹಂ ಬ್ರಹ್ಮ, ಮುದ್ರಿಕೆಯಲ್ಲಿದೋ ಸೋಹಂ ಬ್ರಹ್ಮ, ಎಂಬುವ ತತ್ವವ ತಿಳಿತಮ್ಮ, ಎಂಬುವ ತತ್ವವ ತಿಳಿಸಮ್ಮ. ರಾಮ ರಾಮ ಜಯ ರಾಮ ರಾಮ ಜಯ, ರಾಮ ರಾಮ ರಘುಕುಲ ಸೋಮ. ಸೀತೆಯ ಚಿಂತೆಗೆ ಪೂರ್ಣ ವಿರಾಮ, ಲಂಕೆಯ ವೈಭವ ನಿರ್ನಾಮ. ಅಯ್ಯೋ ದಾನವ ಪಟ್ಟಾಗ್ರೇಸರ, ಆಗಲಿ ನಿನ್ನೀ ಕತೆ ಅಮರ. ಮೆರೆಯಲಿ ಶುಭ ತತ್ವ ವಿಚಾರ, ಪರಸತಿ ಬಯಕೆಯ ಸಂಹಾರ. ರಾಮನ ಅವತಾರ, ರಘುಕುಲ ಸೋಮನ